ನಮಸ್ಕಾರ ಸ್ನೇಹಿತರೆ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ನಾನು ನಿಮ್ ಗೆಳೆಯ ಹೇಮಂತ್. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಒಂದೇ ದಿನ ಎರಡು ಬಹುದೊಡ್ಡ ಶಾಕ್ಗಳು ಸಿಡಿಲಬ್ಬರದಂತೆ ಬಂದೆರಗಿದಾವೆ. ಎರಡೂ ಈ ಒಂದು ಅಂಶಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬಹುದಾದಂತಹ ಬಹುದೊಡ್ಡ ಒಂದು ಶಾಖನ್ನ ಕಾಂಗ್ರೆಸ್ ಪಕ್ಷಕ್ಕೆ ನೀಡ್ತಾವೆ ಅಂದ್ರೆ ತಪ್ಪಾಗೋದಿಲ್ಲ. ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ತಿರ್ತಕ್ಕಂಥ ಎಡವಟ್ಟುಗಳು ಸರ್ಕಾರವನ್ನ ಅತ್ಯಂತ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾವೆ. ಆ ಮೂಲಕ ಬಿಜೆಪಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವನ್ನ ತಾವಾಗಿಯೇ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಕೈಗೆ ಕೊಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಹೌದು ವೀಕ್ಷಕರೇ, ಸರ್ಕಾರದ ತೆಗೆದುಕೊಳ್ತಿರ್ತಕ್ಕಂಥ ಪ್ರಮುಖ ಎರಡು ನಿರ್ಧಾರಗಳು ಇದೀಗ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಶಾಕನ್ನ ಕೊಡೋದಿಕ್ಕೆ ಸಿದ್ಧತೆಯಲ್ಲಿದ್ದಾವೆ ಅಂದ್ರೆ ತಪ್ಪಾಗೋದಿಲ್ಲ. ನಿನ್ನೆ ತಾನೇ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿಯ ವರದಿಯನ್ನ ಸ್ವೀಕರಿಸಿರ್ತಕ್ಕಂಥದ್ದು. ಇದೀಗ ಆ ವರದಿಯ ಸ್ವೀಕಾರದ ವಿರುದ್ಧ ಕಾಂಗ್ರೆಸ್ನ ಸ್ವಪಕ್ಷದ ನಾಯಕರೇ ತಿರುಗಿ ಬಿದ್ದಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ. ಅದರಲ್ಲೂ ಕೂಡ ತನ್ನ ಸರ್ಕಾರದಲ್ಲಿಯೇ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಒಂದು ವರದಿ ಸ್ವೀಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ತೀವ್ರ ವಾಗ್ದಾಳಿಯನ್ನ ಸರ್ಕಾರದ ವಿರುದ್ಧ ನಡೆಸಿದ್ದಾರೆ. ಈ ಒಂದು ಜಾತಿ ಗಣತಿ ವರದಿಯನ್ನ ಯಾರ್ದೋ ಮನೆಯಲ್ಲಿ ಕುತ್ಕೊಂಡು ಮಾಡಿರ್ತಕ್ಕಂಥದ್ದು. ನಾವು ಕೂಡ ನಮ್ಮ ಮನೆಯಲ್ಲೂ ಕೂಡ ನಾವು 4-5 ಜನ ಅಕ್ಕ ತಂಗಿಯರಿದ್ದೀವಿ. ಯಾರ ಮನೆಗೂ ಕೂಡ ಈ ಒಂದು ಜಾತಿ ಗಣತಿಯನ್ನ ಮಾಡೋದಿಕ್ಕೆ ಯಾರೂ ಸಹ ಬಂದಿಲ್ಲ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡೋದ್ರ ಮೂಲಕ ಇದೀಗ ಸರ್ಕಾರದ ಈ ಕ್ರಮದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಅದೇ ರೀತಿ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಕೂಡ ಇದೀಗ ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸರ್ಕಾರ ಸ್ವೀಕರಿಸಿರ್ತಕ್ಕಂಥ ಈ ವರದಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ತಮಗೆ ಬೇಕಾದಂಗೆ ತಯಾರಿಸಿಕೊಂಡಿರ್ತಕ್ಕಂಥ ವರದಿಯಾಗಿದೆ. ಈ ವರದಿ ತಯಾರಾಗಿ ಸುಮಾರು 9 ವರ್ಷಗಳ ಕಳೆದಂತ ಅವಧಿಯಲ್ಲಿ ಈ ತುರಾತುರಿಯಲ್ಲಿ ಸರ್ಕಾರ ಈ ಒಂದು ವರದಿಯನ್ನ ಸ್ವೀಕರಿಸತಕ್ಕಂಥ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಸರ್ಕಾರ ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರ್ತಕ್ಕಂಥ ವರದಿಯನ್ನೇನೋ ಸ್ವೀಕರಿಸಿದೆ. ಆದ್ರೆ ಈ ವರದಿಯ ಅಂಶಗಳನ್ನ ಜಾರಿ ತರೋದಕ್ಕೆ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ನಮ್ಮ ವೀರಶೈವ ಮಹಾಸಭಾ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳೋದಿಲ್ಲ. ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಯನ್ನ ನಾವು ಬೀದಿಗೆ ಇಳಿದು ನಡೆಸ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗೇನೆ ನಿನ್ನೆ ತಾನೇ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರಕ್ಕೆ 2 ಪ್ರಮುಖವಾದ ಪ್ರಶ್ನೆಗಳನ್ನ ಹಾಕಿದ್ರು. ಆ ಒಂದು ಪ್ರಶ್ನೆಗಳಿಗೆ ಶಿವಶಂಕರಪ್ಪನವರು ಕೂಡ ಈಗ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ಜಾತಿ ಗಣತಿಯ ವರದಿಯ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ 2 ಪ್ರಮುಖ ಪ್ರಶ್ನೆಗಳನ್ನ ಹಾಕಿದ್ರು. ಈ ಒಂದು ಜಾತಿ ಗಣತಿಯ ವರದಿ ಸಲ್ಲಿಸಿರ್ತಕ್ಕಂಥದ್ದು ಇದೇನು ಜಯಪ್ರಕಾಶ್ ಹೆಗಡೆ ಅವರ ವರದಿಯೋ ಅಥವಾ ಕಾಂತರಾಜ್ ಆಯೋಗದ ವರದಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ರಾಜ್ಯ ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಹಾಕಿದ್ದನ್ನ ನಾವು ನಿನ್ನೆ ತಾನೇ ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇದೀಗ ಬಸವರಾಜ ಬೊಮ್ಮಾಯಿ ಅವರು ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ. ವರದಿಯನ್ನ ತಯಾರಿಸಿರ್ತಕ್ಕಂಥವ್ರೊಬ್ರು, ಅದನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರ್ತಕ್ಕಂಥವ್ರೊಬ್ರು ಅನ್ನೋದ್ರ ಮೂಲಕ ಇದೀಗ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರು ಸರ್ಕಾರದ ಈ ಒಂದು ಕ್ರಮವನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ವೀರಶೈವ ಸಮಾಜ ಎಲ್ಲಾ ಒಂದು ಉಪ ಪಂಗಡಗಳನ್ನು ಒಳಗೊಂಡು ಸುಮಾರು 2 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದೆ. ಆದ್ರೆ ಈ ವರದಿಯಲ್ಲಿ ವೀರಶೈವ ಸಮಾಜದ ಎಲ್ಲಾ ಒಂದು ಉಪಜಾತಿಗಳನ್ನ ಬೇರ್ಪಡಿಸಿ ಕೇವಲ 65ರಿಂದ 70 ಲಕ್ಷ ಜನಸಂಖ್ಯೆಯನ್ನ ಏನ್ ತೋರಿಸಿದ್ದಾರೆ, ಇದು ಅತ್ಯಂತ ಅವೈಜ್ಞಾನಿಕವಾಗಿದ್ದಂಥದ್ದು ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಆ ಮೂಲಕ ಜಾತಿ ಗಣತಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಗೂ ಕೂಡ ಯಾರು ಈ ಜಾತಿ ಗಣತಿಯನ್ನ ಕುರಿತು ಒಂದು ಅಂಕಿಅಂಶಗಳನ್ನ ಸಂಗ್ರಹ ಮಾಡೋದಿಕ್ ಬಂದಿಲ್ಲ. ಎಲ್ಲೋ ಒಂದು ರೂಮ್ ನಲ್ಲೋ ಲಾಡ್ಜಲ್ಲೋ ಕುತ್ಕೊಂಡು ಈ ಒಂದು ಅಂಕಿಅಂಶವನ್ನ ತಯಾರು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನ ಶಾಮನೂರು ಶಿವಶಂಕರಪ್ಪನವರು ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸರ್ಕಾರದ ಈ ವರದಿ ಸ್ವೀಕಾರದ ಕ್ರಮದ ವಿರುದ್ಧ ತೀವ್ರವಾದ ಒಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ.
ಈ ಒಂದು ಜಾತಿ ಗಣತಿಯ ವರದಿ ಅಂತಕ್ಕಂಥದ್ದು ಕೇವಲ ಯಾರೋ ಒಂದು ವರ್ಗವನ್ನ ಮೆಚ್ಚೋಕೆ ಮಾಡಿರ್ತಕ್ಕಂಥದ್ದು. ಇದು ಖಂಡಿತವಾಗಲೂ ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯಾಗಿದೆ ಅಂತಕ್ಕಂಥ ಮಾತನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಶಾಖನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಈ ಜಾತಿ ಗಣತಿಯ ಕುರಿತು ಇಡೀ ರಾಜ್ಯದಾದ್ಯಂತ ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯಗಳಿಂದ ತೀವ್ರ ಪ್ರತಿರೋಧ ಇದೀಗ ಕಾಂಗ್ರೆಸ್ನ ವಿರುದ್ಧ ವ್ಯಕ್ತ ಆಗ್ತಾ ಇದೆ. ಈ ವರದಿಯನ್ನ ಸರ್ಕಾರ ಸ್ವೀಕರಿಸಿದೆ ಅಥವಾ ಅದಾದ ನಂತರ ಈ ಒಂದು ವರದಿಯನ್ನ ಕ್ಯಾಬಿನೆಟ್ ನಲ್ಲಿಟ್ಟು ಅದನ್ನು ಅನುಮೋದನೆ ಪಡೆದು ಅನಂತರ ವರದಿಯ ಒಂದು ಅಂಶಗಳನ್ನ ಜಾರಿಗೊಳಿಸೋ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಬೇಕಾಗುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಈ ವಿಷಯ ಕ್ಯಾಬಿನೆಟ್ಗೆ ಬರಲಿ, ಆ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಸರ್ಕಾರದ ಹಿರಿಯ ಸಚಿವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಸುಮಾರು 146 ಕೋಟಿಗಳಷ್ಟು ಹಣವನ್ನ ವ್ಯಯಿಸಿ ಏನು 2013 ಇದ್ದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜಾತಿ ಗಣತಿಯ ವರದಿಯನ್ನ ತಯಾರು ಮಾಡೋದಕ್ಕೆ ಒಂದು ಆಯೋಗವನ್ನ ರಚನೆ ಮಾಡಿತ್ತು. ಆ ಆಯೋಗದ ವರದಿ 2018 ವೇಳೆಗೆ ಸಂಪೂರ್ಣಗೊಂಡು ಸಿದ್ಧಗೊಂಡಿತ್ತು. ಆದ್ರೆ ಚುನಾವಣೆ ಹತ್ತಿರದಲ್ಲಿರ್ತಕ್ಕಂಥ ಸಮಯದಲ್ಲಿ ಈ ವರದಿಯನ್ನ ಸ್ವೀಕಾರ ಮಾಡಿದ್ರೆ ಬಹುದೊಡ್ಡ ಸಮಸ್ಯೆ ಕಾಂಗ್ರೆಸ್ಗೆ ಆಗುತ್ತೆ ಅಂತಕ್ಕಂಥ ಅಂಶವನ್ನ ಮನಗಂಡಂತಹ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವರದಿಯ ಸ್ವೀಕಾರವನ್ನ ಮುಂದೂಡಿದ್ರು. ಅದಾದ ನಂತರ ಇದೀಗ ಈ ಒಂದು ಆಯೋಗದ ವರದಿಯನ್ನ ಸ್ವೀಕಾರ ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಜೇನುಗೂಡಿಗೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಜಾತಿ ಗಣತಿಯ ಕುರಿತು ನಿನ್ನೆ ಸಿದ್ಧಗಂಗಾ ಮಠದ ಶ್ರೀಗಳು ಕೂಡ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದು, ಈ ಜಾತಿ ಗಣತಿ ಅಂತಕ್ಕಂಥದ್ದು ಪ್ರತಿಯೊಂದು ಮನೆಗೆ ಹೋಗಿ ಮಾಡಿರ್ತಕ್ಕಂಥದ್ದಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿಯನ್ನ ಮೆಚ್ಚೋದಿಕ್ಕೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿದೆ ಅಂತಕ್ಕಂಥ ಒಂದು ಆಪಾದನೆಯನ್ನ ಇದೀಗ ಸಿದ್ಧಗಂಗಾ ಶ್ರೀಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೂಡ ಮಾಡೋದ್ರ ಮೂಲಕ ಕಾಂಗ್ರೆಸ್ಗೆ ತೀವ್ರ ಮುಜುಗರವನ್ನ ತಂದಿಟ್ಟಿದ್ದಾರೆ. ಹಾಗೇನು ಸ್ನೇಹಿತರೆ, ಇವತ್ತು ಇನ್ನೊಂದು ಬಹುದೊಡ್ಡ ಶಾಖ ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಏನು ರಾಜ್ಯದಲ್ಲಿ ಮೊನ್ನೆ ತಾನೇ 4 ರಾಜ್ಯಸಭಾ ಸ್ಥಾನಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂತಹ ನಾಸೀರ್ ಹುಸೇನ್ ಅವರು ಗೆದ್ದಿದ್ರು. ಆ ಗೆದ್ದ ನಂತರ ವಿಜಯೋತ್ಸವದ ಸಂಭ್ರಮದಲ್ಲಿ ಆತನ ಬೆಂಬಲಿಗರು ಪಾಕಿಸ್ತಾನದ ಪರವಾಗಿ ಏನು ಘೋಷಣೆಯನ್ನ ಕೂಗಿದ್ದಾರೆ ಅಂತಕ್ಕಂಥ ಒಂದು ವರದಿ ಮಾಧ್ಯಮಗಳಲ್ಲಿ ಬಿತ್ತರಾಗಿತ್ತು. ಇದಾದ ನಂತರ ಬಿಜೆಪಿ ಹಾಗೂ ಜೆಡಿಎಸ್ ಕಾಂಗ್ರೆಸ್ನ ವಿರುದ್ಧ ತಿರುಗಿಬಿದ್ದನ್ನ ನಾವೆಲ್ಲ ಕಂಡಿದ್ದೀವಿ. ಈ ಪ್ರಕರಣವನ್ನ ಮುಚ್ಚಿ ಹಾಕೋ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಕಾಂಗ್ರೆಸ್ ಈ ಒಂದು ಆಡಿಯೋವನ್ನ FSL ವರದಿಗೋಸ್ಕರವಾಗಿ ರವಾನಿಸಿತ್ತು. ಇದೀಗ ಆ FSL ವರದಿ ಹೊರಬಂದಿದ್ದು ಪಾಕಿಸ್ತಾನದ ಪರವಾಗಿ ಆ ವಿಜಯೋತ್ಸವ ಸಂದರ್ಭದಲ್ಲಿ ಘೋಷಣೆಯನ್ನ ಕೂಗಿರ್ತಕ್ಕಂಥದ್ದು ದೃಢಪಟ್ಟಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ಮೂಲಕ FSL ವರದಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಕೈ ಸೇರಿದ್ದು, ಪೊಲೀಸರು ಇದೀಗ 4 ಜನ ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಈ ಒಂದು FSL ವರದಿಯ ಬಹಿರಂಗಗೊಂಡ ನಂತರ ಇದು ಕೂಡ ಬಿಜೆಪಿಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ಕಾಂಗ್ರೆಸ್ನ ವಿರುದ್ಧ ಬಹುದೊಡ್ಡ ಒಂದು ಬ್ರಹ್ಮಾಸ್ತ್ರವಾಗಿ ಸಿಗೋದ್ರಲ್ಲಿ ತಪ್ಪಿಲ್ಲ. ಅವರು ಸ್ನೇಹಿತರೆ, ಈ ರೀತಿಯ 2 ಎಡವಟ್ಟುಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಳ್ಳೋದ್ರ ಮೂಲಕ ತನ್ನಷ್ಟಕ್ಕೆ ತಾನೇ ಬಿಜೆಪಿಗೆ ಒಂದು ರತ್ನಗಂಬಳಿಯನ್ನ ಹಾಸಿ ಬಹುದೊಡ್ಡ 2 ಬ್ರಹ್ಮಾಸ್ತ್ರಗಳನ್ನ ಕೊಟ್ಟಿದೆ ಅಂದ್ರೆ ತಪ್ಪಾಗೋದಿಲ್ಲ. ಈ ಒಂದು ದೇಶದ್ರೋಹದ ಆಪಾದನೆಯ ಮೇಲೆ ಏನು 4 ಜನ ಈ ನಾಸೀರ್ ಹುಸೇನ್ನ ಬೆಂಬಲಿಗರನ್ನ ಬಂಧನ ಮಾಡಿದ್ದಾರೆ. ಈ ಒಂದು ಬಂಧನದ ನಂತರ ಬಿಜೆಪಿ ಅತ್ಯಂತ ಅಲರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟವನ್ನ ಮಾಡುತ್ತೆ. ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಕಾಂಗ್ರೆಸ್ ಅನ್ನ ದೇಶ ವಿರೋಧಿ ಅಂತಕ್ಕಂಥ ಒಂದು ಭಾವನೆ ಮತದಾರರಲ್ಲಿ ಬರೋ ತರ ಕೆಲಸ ಮಾಡುತ್ತೆ ಅಂದ್ರೆ ತಪ್ಪಾಗೋದಿಲ್ಲ. ಕಾದ್ ನೋಡೋಣ ಸ್ನೇಹಿತರೆ, ಕಾಂಗ್ರೆಸ್ ಮಾಡ್ಕೊಂಡಿರ್ತಕ್ಕಂಥ ಈ 2 ಎಡವಟ್ಟುಗಳು ಎಷ್ಟು ದುಬಾರಿ ಆಗ್ತವೆ, ಆ ಮೂಲಕ ಕಾಂಗ್ರೆಸ್ಗೆ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಒಂದು ಹೊಡೆತ ಬೀಳುತ್ತೆ. ಈ ಜಾತಿ ಗಣತಿ ಅಂತಕ್ಕಂಥದ್ದು ಬೂದಿ ಮುಚ್ಚಿದ ಕೆಂಡದಂತಿದ್ದು ಯಾವ ಸಮಯದಲ್ಲಿ ಬೇಕಾದ್ರೂ ಕಾಂಗ್ರೆಸ್ನ ನಾಯಕರೇ ಸಿಡಿದೇಳ್ಬಹುದು. ಏನೇನಾಗುತ್ತೆ ಕಾದ್ ನೋಡೋಣ ಸ್ನೇಹಿತರೆ. ಧನ್ಯವಾದಗಳು.